ಪ್ಯಾನ್ ಇಂಡಿಯಾ ಎಸ್ ಆಫ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್. ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ, ಅಥವಾ ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡುವಾಗ? ತುಂಬಾ ಯೋಚನೆ ಮಾಡಿದ್ರೆ ಈ ತರ ಸಿನಿಮಾ ಮಾಡಕ್ಕೆ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬಾರದು. ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು, ಕಥೆಯ ವಿಚಾರದಲ್ಲಿ ಆಗ್ಬೋದು, ಎಲ್ಲವೂ ಪ್ರೊಡಕ್ಷನ್ ಡಿಸೈನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ ಹೊರಟಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬೋದು, ಸ್ಪೆಷಲಿ ಡಿ.ಒ.ಪಿ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದ್ರ ತುಂಬಾ ಜನರ ಮಧ್ಯೆ ಒಬ್ಬ ಹುಡುಗ, ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ. ಅವನು ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ. ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಸೊ ನಾನು ಕಿರಿಕ್ಪಾಟಿ ಮಾಡ್ಬೇಕಾದ್ರೆ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾನು ಯಾವಾಗ ಬೆಲ್ಬೋಟಮ್ ಮಾಡ್ತಾ ಇದ್ದೆ ಅವಾಗ ಅವನ್ನ ಡಿ.ಒ.ಪಿ ಆಗಿ ನಾವು ತಗೊಂಡ್ಬಂದ್ವಿ. ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆ. ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ, ನಮಗೆ ಒಂದು ಜರ್ನಿ ಇದೆ ಇಬ್ರಿಗೂ. ಸೊ ನಾನು ಯಾವತ್ತು ನನಗೆ ಅವನು ಲಿಟರಲಿ ನನಗೊಂದು ತಮ್ಮ ಅನ್ನೋದ್ರ ನನ್ನ ಟ್ರೀಟ್ಮೆಂಟ್. ಬಿಕಾಸ್ ಅವನು ತುಂಬಾ ಸ್ಮಾರ್ಟ್, ಟೆಕ್ನಿಕಲಿ ಸೌಂಡ್. ಮತ್ತೆ ನಾನೊಂದು ವಿಷಯವನ್ನ ಹೇಳಿದ್ರೆ, ನಾವು ಆಸ್ ಅ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಥಾಟಲ್ಲೇ ಹೋಗ್ತಾನೆ. ಆ ಥರದ ಟೀಮ್ ಮೇಟ್ಸ್ ಇರೋದು ನಮ್ಮ ಜೊತೆಗೆ. ಯಾವಾಗ ಇಂಥ ರೈಟರ್ಸ್ಗಳಾಗ್ಬೋದು, ಈ ಥರ ಟೆಕ್ನಿಷಿಯನ್ಸ್ಗಳಾಗ್ಬೋದು, ಈ ಥರ ಆರ್ಟಿಸ್ಟ್ಗಳಾಗ್ಬೋದು, ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಈ ಥರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಮುಖ ಕಾಣಿಸುತ್ತೆ. ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ. ಅವರೆಲ್ಲರಿಂದ ಸೇರಿಕೊಂಡು ಆ ಸಿನಿಮಾ ಆಗುತ್ತೆ, ಅವ್ರು ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ನಾನು.